ನಮಸ್ಕಾರ. ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಕಾಣಿಸ್ತಿರೋ ಸೀರೆಗೆ ನಾವು ಕುಚ್ಚು ಹಾಕೋದನ್ನು ನೋಡೋಣ. ಕುಚ್ಚು ಅಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ಕೊಟ್ಟಿದ್ದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ರೋಶ ಬಳಸಿ ಯಾವ ಥರ ಕುಚ್ಚು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಕ್ರೋಶ ನೀಡಲ್ ಆಗಿರುತ್ತೆ. ಈ ಕ್ರೋಶ ಹಾಕೋದಕ್ಕೆ ನಾವು ಯಾವ ನಂಬರ್ ನೀಡಲ್ ತಗೋಬೇಕು ಅಂತಂದರೆ ನೋಡಿ 0.9 mm ಈ ನಂಬರ್ ನೀಡಲ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸೀರೆಗೆ ತಕ್ಕಂತೆ ನಾವು ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಗೋಲ್ಡ್ ಕಲರ್ ಜಾಸ್ತಿ ಇದೆ ಸೀರೆಯಲ್ಲಿ. ಅದೇ ಥರ ಪಿಂಕ್ ಕಲರು ಕೂಡ ಇದೆ. ಪಿಂಕ್ ಶೇಡ್ಗೆ ಗೋಲ್ಡ್ ಕಲರ್ ಜಾಸ್ತಿ ಬಂದಿದೆ ಸೀರೆಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲು ಒಂದು ಗೋಲ್ಡ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ, ಮತ್ತು ಲೈಟ್ ಪಿಂಕ್ ಒಂದು ಥ್ರೆಡ್ ತಗೊಂಡಿದ್ದೀನಿ. ನಾನು ನಿಮಗೆ ಹಾಕುವಂಥ ಕುಚ್ಚು ನೀಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ಈ ಶೇಡ್ ತಗೊಂಡಿಲ್ಲ ಥ್ರೆಡ್ನ. ಈ ಶೇಡ್ಗಿಂತ ಸ್ವಲ್ಪ ಜಾಸ್ತಿ ಕಲರ್ ಇರೋದನ್ನು ನಾನು ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಡಾರ್ಕ್ ಇದೆ ಇದು. ಈ ಶೇಡ್ಗೂ ಮ್ಯಾಚ್ ಆಗಲ್ಲ, ಆದರೆ ನೀಟಾಗಿ ನಿಮಗೆ ಕಾಣಿಸ್ಲಿ ಥ್ರೆಡ್ಡು ಅನ್ನೋ ಕಾರಣಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ಇವಾಗ ನಾವು 6 ಎಳೆ ದಾರ ಮಾಡಿ ಯಾವ ಥರ ನಾವು ಕ್ರೋಶ ಬಳಸಿ ಕುಚ್ಚು ಹಾಕೋದಂತ ನೋಡೋಣ ಬನ್ನಿ. ಮೊದಲು ನಾವು ಇವಾಗ 6 ಎಳೆ ದಾರ ಮಾಡ್ಕೊಳ್ಳೋಣ. ಪಿಂಕ್ ಕಲರ್ ಥ್ರೆಡ್ಡು ಮತ್ತು ಗೋಲ್ಡ್ ಕಲರ್ ಥ್ರೆಡ್ಡು, ಎರಡೂ ಕಲರ್ ಥ್ರೆಡ್ಡನ್ನು ಕೂಡ ನಾವೀಗ ಉದ್ದವಾಗಿ ಸೀರೆಗೆ ಸಾಕಾಗೋಷ್ಟು ಲೆಂತಾಗಿ ಯಾವ ಥರ 6 ಎಳೆ ದಾರ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇವಾಗ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಈ ಥರ ವಿಂಡೋ ಇರುತ್ತಲ್ಲ, ಈ ಥರ ವಿಂಡೋಗೆ ನಾವು 6 ಎಳೆ ದಾರನ ಸುತ್ಕೋಬೇಕು. ವಿಂಡೋಯಿಂದ ಯಾವುದಾದ್ರೂ ಚೇರ್ಗೆ ಇಲ್ಲ ಯಾವುದಾದ್ರೂ ಬಾಗಿಲ್ದು ಯಾವುದಾದ್ರೂ ಗ್ರಿಪ್ಗೆ ಈ ಥರ ನಾನು ನೋಡಿ, ಈ ಚೇರಿಂದ ನಾನು ಈ ಥರ ವಿಂಡೋಗೆ ಸುತ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ 6 ದಾರ ಇದೆ. ಈ ಕಡೆ 6 ದಾರ ಇದೆ ಮತ್ತು ಈ ಕಡೆ 6 ದಾರ ಇದೆ. ಇದೆರಡು 6 ದಾರನ ನಾವೇನು ಮಾಡಬೇಕು, ಇವಾಗ ಎರಡು ಕಡೆನೂ 6 ದಾರ ಆದಮೇಲೆ ಇಲ್ಲಿಗೆ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಾದಮೇಲೆ ಈ ಥರ ಖಾಲಿ ರೀಫಿಲ್ ಇರುತ್ತಲ್ಲ, ಇದಕ್ಕೆ ನಾವು ನೀಟಾಗಿ ಸುತ್ಕೋಬೇಕು. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದನ್ನು ಕಟ್ ಮಾಡಬೇಕು. ಇವಾಗ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಾದಮೇಲೆ ಈ ಥರ ಖಾಲಿ ರೀಫಿಲ್ ಇರುತ್ತಲ್ಲ ನೋಡಿ, ಈ ಥರ ಖಾಲಿ ರೀಫಿಲ್ಗೆ ಈ ಥರ ಇದನ್ನು ಫಿಲ್ ಮಾಡ್ಕೊಳ್ಳಿ, ಸುತ್ಕೊಳ್ಳಿ ನೀಟಾಗಿ. ಈ ಥರ ಸುತ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಲ್ಲಿಂದ ನಾನು ಆ ಚೇರ್ಗೆ ಏನು ಕಟ್ಟಿದ್ದೆ, ಆ ಚೇರ್ ಫುಲ್ಲು ಇವಾಗ ದಾರ ಇದೆಯಲ್ವಾ, ಅದನ್ನು ನೀಟಾಗಿ ಇವಾಗ ನಾವು ಈ ಥರ ಸುತ್ಕೋಬೇಕು. ನೋಡಿ, ಈ ಥರ ಲೆಂತ್ ಕೊಟ್ಟು ದಾರನ ನಾವು 6 ಎಳೆ ದಾರನ ಸುತ್ತಕೊಂಡಾಗ ಪದೇ ಪದೇ ದಾರ ಸುತ್ತೋ ಅವಶ್ಯಕತೆ ಇರಲ್ಲ. ನಾವು ಯಾವುದಾದ್ರೂ ಟೇಬಲ್ಗೋ ಇಲ್ಲ ಎಕ್ಸಾಮ್ ಪ್ಯಾಡ್ಗೋ ಆ ಥರ ಸುತ್ತಿದಾಗ ಪದೇ ಪದೇ ನಾವು 6 ಎಳೆ ದಾರ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಲೆಂತ್ ಕೊಟ್ಟು ಬಾಗಿಲಿಂದ ಯಾವುದಾದ್ರೂ ಚೇರ್ ಇಟ್ಟು ಇಲ್ಲ ಕಿಟಕಿ ಗ್ರಿಲ್ಲಿಂದ ಯಾವುದಾದ್ರೂ ಒಟ್ಟಿನಲ್ಲಿ ಅದು ಲೆಂತ್ ಜಾಸ್ತಿ ಇರಬೇಕು. ಥ್ರೆಡ್ಡು ಸುತ್ತುವಾಗ ಲೆಂತ್ ಜಾಸ್ತಿ ಇದ್ದರೆ ಈ ಥರ 1 ಸರಿ ಇಲ್ಲ 2 ಸರಿ ನಾವು ಥ್ರೆಡ್ನ ಸುತ್ತಕೊಂಡ್ರೆ ಇಡೀ ಸೀರೆಗೆ ನಮಗೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ಲೆಂತ್ ಕೊಟ್ಟು ಸುತ್ಕೊಳ್ತೀನಿ ಥ್ರೆಡ್ನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ಸುತ್ತಾಯಿತು. ಇದಾದಮೇಲೆ ಕೊನೆಯಲ್ಲಿ ಏನು ಬರುತ್ತೆ ಇದು ಥ್ರೆಡ್ಡು, ಇದನ್ನು ಒಂದು ಸಮಕ್ಕೆ ನೀಟಾಗಿ ಕಟ್ ಮಾಡ್ಕೊಬಿಡೋಣ ನಾವು. ನೋಡಿ, ಇದನ್ನು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಥ್ರೆಡ್ಗಳು ಕೂಡ ಈ ಥರ ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡಾದಮೇಲೆ, ಇಲ್ಲ ನನಗೆ ಒಂದೇ ಸುತ್ತು ಸಾಕು ಅಂತಂದರೆ ನೀಟಾಗಿ ಈ ಥರ ಟ್ಯಾಗ್ ಹಾಕಿ, ಈ ಥರ ಟ್ಯಾಗ್ ಹಾಕ್ಬಿಡಿ. ಇಲ್ಲ ಈ ಥ್ರೆಡ್ಡು ನನಗೆ ಸಾಕಾಗಲ್ಲ ಈ ಸೀರೆಗೆ, ನಾನು ದೊಡ್ಡ ಡಿಸೈನ್ ಹಾಕ್ತೀನಿ ಅಂತಂದರೆ ಏನು ಮಾಡಿ, ಮತ್ತೆ ನಾನು ಇವಾಗ ಯಾವ ಥರ ತೋರಿಸ್ಕೊಟ್ಟೆ ಅದೇ ಥರ ಇನ್ನೊಂದು ಸರಿ ಸುತ್ತಕೊಂಡು ದಾರನ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೊಂಡು ನಾವು ಮತ್ತೆ ರೋಲ್ ಮಾಡ್ಕೋಬೋದು. ಇವಾಗ ನಾನು ಈ ಕಲರ್ದು ದಾರ ಸುತ್ತಾಗಿದೆ. ಇದೇ ಥರ ಗೋಲ್ಡ್ ಕಲರ್ದು ಕೂಡ ನಾನು ಇವಾಗ ಸುತ್ಕೊಳ್ತೀನಿ. ಸೀರೆ ತುದಿಗೆ ಇವಾಗ ನಾವು ನೀಡಲ್ ಹಾಕಿ ನೀಡಲ್ ಮೇಲೆ ದಾರ ತೆಗಿಯೋಣ. ದಾರ ತೆಗೆದಾದ್ಮೇಲೆ 3 ಚೈನ್ ಹಾಕಿ ಮೊದಲಿಗೆ ನಾನಿಲ್ಲಿ ಸಿಂಪಲ್ ಆರ್ಚ್ ಹಾಕಿ ಕುಚ್ಚು ಕಟ್ಟೋದು ಆ ಡಿಸೈನ್ಗೆ ಹೇಳ್ಕೊಡ್ತಾಯಿದ್ದೀನಿ. ನಾನು ದೊಡ್ಡ ಡಿಸೈನ್ಗೆ ಹೇಳ್ತಾ ಇಲ್ಲ, ಸಿಂಪಲ್ ಡಿಸೈನ್ಗೆ ಬೇಸ್ ಹಾಕ್ಕೊಳ್ಳೋದು. 3 ಚೈನ್ ಹಾಕಿ ಮೊದಲು. 3 ಚೈನ್ ಹಾಕಿದ್ಮೇಲೆ ಈ ದಾರ ಎಲ್ಲಿಗೆ ಬರುತ್ತೆ ಈ ಥರ ನೋಡ್ಕೊಳ್ಳಿ. ಈ ದಾರ ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಲಾಕ್ ಮಾಡಿ, ಏನು 3 ಚೈನ್ ಹಾಕಿದ್ವಿ ಅದನ್ನು ಲಾಕ್ ಮಾಡಿ. ನೋಡಿ, ಒಂದು ಲಾಕ್ ಮಾಡಿ. ಒಂದು ಲಾಕ್ ಮಾಡಾದಮೇಲೆ ನಾವು 5 ಚೈನ್ ಹಾಕೋಣ. 1 2 3 4 5. ಜಾಸ್ತಿ ಗ್ಯಾಪ್ ಕೊಟ್ಟು ಹಾಕ್ಬೇಡಿ, ಚೈನ್ನ ಚಿಕ್ಕದಾಗಿ ಹಾಕ್ಕೊಳ್ಳಿ.
ನೋಡಿ ಈ 5 ಚೈನ್ ಹಾಕಾದ್ಮೇಲೆ ಇದನ್ನು ಕೂಡ ನೋಡಿ ದಾರ ಎಲ್ಲಿಗೆ ಬರುತ್ತೆ, ಇದು ಈ ಥರ ಇಟ್ಟಾಗ ನೋಡಿ ದಾರ ಎಲ್ಲಿಗೆ ಬರುತ್ತೆ ಸ್ಪೆಸಿಫಿಕ್ಕಾಗಿ ನೀಟಾಗಿ ಇಲ್ಲಿಗೆ ಒಂದು ಲಾಕ್ ಮಾಡಿ ನೋಡಿ, ಲಾಕ್ ಮಾಡಿ. ಇಲ್ಲಿ ಇವಾಗ ನಾನು 3 ಚೈನ್ ಹಾಕಿದ್ದೀನಿ. ಮೊದಲಿಗೆ 3 ಚೈನ್ ಹಾಕಾದ್ಮೇಲೆ ಮತ್ತೆ 5 ಚೈನ್ ಹಾಕಿದ್ದೀನಿ. ಎರಡನ್ನೂ ಕೂಡ ಒಂದೊಂದು ಲಾಕ್ ಮಾಡಿದ್ದೀನಿ. ಈಗ 5 ಚೈನ್ ಹಾಕಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ನೋಡಿ, ಮತ್ತೆ ಇವಾಗ ನಾನು 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಾದ್ಮೇಲೆ ಮತ್ತೆ ದಾರ ಎಲ್ಲಿಗೆ ಬರುತ್ತೆ ಬಟ್ಟೆ ಮೇಲೆ ಈ ಥರ ಇಟ್ಕೊಂಡು ಇಲ್ಲಿಗೆ ಲಾಕ್ ಮಾಡಿ. ನಿಧಾನಕ್ಕೆ ಮಾಡಿ ನೋಡಿ. ಮೊದಲು ಬಿಗಿನರ್ಸ್ ಆಗಿದ್ದರೆ, ಮೊದಲು ಕಲಿತಾ ಇರೋರಾಗಿದ್ದರೆ ಮೊದಲು ಇದನ್ನು ಈ ಚೈನನ್ನು ಯಾವ ಥರ ಹಾಕೋದಂತ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ಇರುತ್ತಲ್ವ, ಇದನ್ನು ಈ ನೀಡಲ್ ಒಳಗಡೆ ಏನು ಥ್ರೆಡ್ ಇರುತ್ತೆ ಆ ಥ್ರೆಡ್ನ ಈ ಥರ ನೀಡಲ್ ಮೇಲೆ ಈ ಥರ ಸುತ್ಕೊಂಡು ನಿಧಾನಕ್ಕೆ ಈ ಥರ ತೆಗೀರಿ ಹೊರಗಡೆ, ಅದು ಬರುತ್ತೆ ನೋಡಿ. ಏನು ಸಾಕು. ಕುಚ್ಚು ಕಟ್ಟೋದಕ್ಕೆ 3 ಚೈನ್ ಹಾಕೋಣ. ನೋಡಿ ಇವಾಗ ನಾನು 3 ಚೈನು 5 ಚೈನು 3 ಚೈನು 3 ಚೈನು ಇದು 3 ಕೂಡ ನಮಗೆ ಆರ್ಚಿಗೆ ಆಗುತ್ತೆ, ಇದು ಕುಚ್ಚಿಗಾಗುತ್ತೆ. ಇವಾಗ ಕುಚ್ಚು ಆದಮೇಲೆ ಮತ್ತೆ ನಾವು ಆರ್ಚ್ ಶುರು ಮಾಡಬೇಕಲ್ವ, ಅದಕ್ಕೆ ಇವಾಗ ನಾವು ಮತ್ತೆ 3 ಚೈನ್ ಹಾಕಬೇಕು. ನೋಡಿ 1 2 3 ಚೈನ್ ಹಾಕಿ ಲಾಕ್ ಮಾಡಿ ಸೀರೆಗೆ. ಲಾಕ್ ಮಾಡಾದಮೇಲೆ ಇವಾಗ ಮತ್ತೆ 5 ಚೈನ್ ಹಾಕಿ 1 2 3 4 5 ಚೈನ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡಿ ಸೀರೆಗೆ. ದಾರ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡಿ ನೋಡಿ. ಇದು ಹಾಕಾದ್ಮೇಲೆ ಮತ್ತೆ ಈಗ 5 ಚೈನ್ ಹಾಕಿದ್ದೀವಿ. 5 ಚೈನ್ಗೆ ಮತ್ತೆ ಪಕ್ಕದಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡೋಣ ನೋಡಿ. ಈ ಥರ 3 ಚೈನ್ ಹಾಕಿ ಲಾಕ್ ಮಾಡೋಣ. ಇವಾಗ ನಮಗೆ ಒಂದು ಆರ್ಚ್ ಬಂತು, ಮಧ್ಯದಲ್ಲಿ ಒಂದು ಕುಚ್ಚು ಬಂತು, ಮತ್ತೆ ಇಲ್ಲಿ ಒಂದು ಆರ್ಚ್ ಬಂತು. ಇದಾದಮೇಲೆ ಮತ್ತೆ ನಾವೇನು ಇಲ್ಲಿ 3 ಚೈನ್ ಹಾಕಿದ್ದೀವಿ, ಈ 3 ಚೈನ್ ಹಾಕಾದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಅದೇನಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ. ಇದೇ ಥರ ನಾವು ಸೀರೆ ಫುಲ್ ಹಾಕೊಳ್ಳೋಣ. ನಾನು ಸೀರೆ ಫುಲ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಇವಾಗ ಅರ್ಧ ಸೀರೆಗೆ ಹಾಕಿದ್ದೀನಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಬೇಸು. ಈ ಥರ ಚೈನ್ ಸ್ಟಿಚ್ನ ಮೊದಲು ನಾವು ಹಾಕೋಬೇಕಾಗುತ್ತೆ. ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಕೂಡ, ಅದು ಚಿಕ್ಕ ಡಿಸೈನ್ ಇರಲಿ ಅಥವಾ ಬ್ರೈಡಲ್ ಡಿಸೈನ್ ದೊಡ್ಡ ಡಿಸೈನ್ಸೇ ಇರಲಿ, ಮೊದಲು ಈ ಥರ ನಾವು ಬೇಸ್ ಹಾಕೋದನ್ನು ಕುಚ್ಚಲ್ಲಿ ನಾವು ಕಲಿಯಬೇಕಾಗುತ್ತೆ ನೋಡಿ. ನಾನಿವಾಗ ಇಲ್ಲಿ ಹಾಕಿದ್ದೀನಿ, ಅರ್ಧ ಸೀರೆಗೆ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ. ಇದೇ ಥರ ನಾವು ಫುಲ್ ಸೀರೆಗೆ ಹಾಕಿ ಫಸ್ಟು ಬೇಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ. ನಾನು ಇಲ್ಲಿ 3 ಚೈನ್ ಹಾಕಿದ್ದೀನಿ. ಇವಾಗ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ ಯಾವ ಥರ. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಚೈನ್ ಹಾಕೋದನ್ನು ನೋಡಿ. ಇವಾಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿದ್ಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಾದಮೇಲೆ ನೋಡಿ 5 ಚೈನ್ ಹಾಕಿದ್ಮೇಲೆ 3 ಸರಿ 3 ಚೈನನ್ನು ಹಾಕಿ ನೋಡಿ. 2 3 ಇವಾಗ ನಾನು 3 ಸರಿ 3 ಚೈನ್ ಹಾಕ್ತೀನಿ. ಇವಾಗ ಒಂದು ಸರಿ ಆಗುತ್ತೆ ಇದು ಹಾಕಿದ್ರೆ ನೋಡಿ. ಒಂದು ಸರಿ ಹಾಕಿ ಈ ಥರ ಲಾಕ್ ಮಾಡಿ. ಇವಾಗ ಒಂದು ಸರಿ ಆಯಿತು. 1 2 3 ನೋಡಿ. ಇದು 2ನೇ ಸರಿ ಆಗುತ್ತೆ ನೋಡಿ. ಈ ಥರ ಹಾಕಿ ಲಾಕ್ ಮಾಡಿ. ಇದು ತುಂಬ ಈಸಿ ಇರುತ್ತೆ. 1-2 ದಿವಸ ನೀಟಾಗಿ ಅಭ್ಯಾಸ ಮಾಡಿದ್ರೆ ಬರುತ್ತೆ ನೋಡಿ. ಇವಾಗ 2 ಸರಿ 3 ಚೈನ್ ಲಾಕ್ ಮಾಡಿದ್ದೀನಿ. ಇದು ಇನ್ನೊಂದು ಸರಿ ಲಾಕ್ ಮಾಡೋಣ. ಇನ್ನೊಂದು ಸರಿ 3 ಚೈನ್ನ ಈ ಥರ ಲಾಕ್ ಮಾಡಿ ನೋಡಿ. ಈ ಥರ 3 ಚೈನ್ ಲಾಕ್ ಮಾಡಾದಮೇಲೆ ಇವಾಗ 3 ಸರಿ 3 ಚೈನ್ನ 3 ಸರಿ ಲಾಕ್ ಮಾಡಿದ್ದೀವಿ, ಕಾಣಿಸ್ತಾ ಇರ್ಬೋದು. ಇದು 5 ಚೈನ್ ಇದೆ, ಇದು 3 ಸರಿ 3 ಚೈನ್ನ ಲಾಕ್ ಮಾಡಿದ್ದೀವಿ. ಇದಾದಮೇಲೆ ನಾವು ಇವಾಗ 5 ಚೈನ್ ಹಾಕೋಣ. 1 2 3 4 5 ನೋಡಿ. ಇದು 5 ಚೈನ್ ಹಾಕಿದ್ಮೇಲೆ ನೀಟಾಗಿ ಇದನ್ನು ಬಟ್ಟೆ ಮೇಲೆ ಲಾಕ್ ಮಾಡಿ
ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಡಿಸೈನ್ಗೆ. ನೋಡಿ, ಒಂದು ಆರ್ಚ್ ಬರುತ್ತೆ, ಒಂದು ಕುಚ್ಚು ಬರುತ್ತೆ ಅಷ್ಟೇ. ನಾನು ಇಲ್ಲಿ ಯಾವುದೇ ದೊಡ್ಡ ಡಿಸೈನಿಂಗ್ ನಿಮಗೆ ನಾನು ತೋರಿಸ್ತಾ ಇಲ್ಲ, ಸಿಂಪಲ್ ಡಿಸೈನ್ಗೆ. ಇವಾಗ 5 ಚೈನ್ ಆಯಿತು, ಮತ್ತೆ 3 ಸರಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ನೋಡಿ, ಇದೇ ಥರ ನಾವು ಸೀರೆ ಫುಲ್ಲು ಬೇಸ್ ಲೈನ್ನ ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇ ಥರ ನಾನು ಸೀರೆ ಫುಲ್ ಹಾಕ್ಕೋತೀನಿ. ನೋಡಿ, ನಾನು ಸೀರೆ ಫುಲ್ ಇವಾಗ ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ. ಆರ್ಚ್ಗೆ ಮತ್ತು ಕುಚ್ಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಕೊನೆಯಲ್ಲಿ ಸೀರೆ ಕೊನೆಯಲ್ಲಿ ಇಲ್ಲೇನು ಎಡ್ಜ್ ಇರುತ್ತೆ ಅದನ್ನು ಬಿಟ್ಟು ಇಲ್ಲಿಗೆ ಲಾಕ್ ಮಾಡಿದ್ದೀನಿ. ಅದೇ ಥರ ನಾನು ಫುಲ್ ಸೀರೆಗೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಫುಲ್ ಸೀರೆಗೆ ನಾನು ಈ ಥರ ಬೇಸ್ ಲೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫುಲ್ ಸೀರೆಗೆ ನಾನು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಕೊನೆಯಲ್ಲಿ ಏನು ಎಡ್ಜ್ ಬಿಟ್ಟಿದ್ದೆ ಇಷ್ಟು, ಅದೇ ಥರ ಮೊದಲು ಕೂಡ ಸ್ಟಾರ್ಟಿಂಗಲ್ಲೂ ಕೂಡ ಇದೇ ಥರ ಎಡ್ಜ್ ಬಿಟ್ಟು ಇಲ್ಲಿಂದ ನಾನು ಬಾರ್ಡರ್ ಏನು ಶುರುವಾಗುತ್ತೆ ಅಲ್ಲಿಂದ ಶುರು ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಮತ್ತು ನೋಡಿ, ಕೊನೆಯಲ್ಲೂ ಕೂಡ ನಾನು ಅದೇ ಥರ ಫಿನಿಷ್ ಮಾಡಿದ್ದೀನಿ. ಈ ಎಡ್ಜ್ ಬಿಟ್ಟು ಈ ಬಾರ್ಡರ್ ಏನು ಸ್ಟಾರ್ಟ್ ಆಗುತ್ತೆ ಈ ಬಾರ್ಡರ್ಗೆ ನಾನು ಎಂಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಈ ಬೇಸ್ ಲೈನ್ಗೆ ನಾನು ಆರ್ಚ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಬೇಸ್ ಲೈನ್ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಇವಾಗ ನಾವು ಆರ್ಚ್ ಶುರು ಮಾಡೋಣ. ನಾನು ಇಲ್ಲಿ ಇನ್ನೊಂದು ಕಲರ್ ಥ್ರೆಡ್ ಸುತ್ಕೊಂಡಿದ್ವಲ್ಲ, ಈ ಥ್ರೆಡ್ ತಗೋತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ಬೆರಳಿಗೆ ಸುತ್ತಕೊಂಡು ಇಲ್ಲೇನು ಮೊದಲು ಸ್ಟಾರ್ಟಿಂಗಲ್ಲಿ ಏನು ನಾವು 3 ಚೈನ್ ಹಾಕಿದ್ವಿ, ಈ 3 ಚೈನಿಂದ ಇವಾಗ ನಾವು ಶುರು ಮಾಡೋಣ. ಫಸ್ಟು ಬಟ್ಟೆಗೆ ಥ್ರೆಡ್ನ ಲಾಕ್ ಮಾಡಿ, ಒಂದು ಲಾಕ್ ಮಾಡಿ, ಈ ಥರ ಒಂದು ಲಾಕ್ ಮಾಡಿ. ಒಂದು ಲಾಕ್ ಮಾಡಿದ್ಮೇಲೆ ಈ 3 ಚೈನ್ ಏನಿದೆ, ಈ 3 ಚೈನ್ ಮಧ್ಯದ ತನಕ ನಾವು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಣ. ನೋಡಿ, ಸಿಂಗಲ್ ಕ್ರೋಶೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಥರ ಆ 3 ಚೈನಲ್ಲಿ ಅರ್ಧ ಬರೋ ತನಕ ನಾವು ಸಿಂಗಲ್ ಕ್ರೋಶೆ ಹಾಕೋಣ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕೋಣ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಿಡ್ದಿದ್ದು, ಅದು 2 ಸಿಂಗಲ್ ಕ್ರೋಶೆ ಆದಮೇಲೆ ನಾವು ಈ 5 ಚೈನ್ ಏನಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ 5 ಚೈನ್ಗೆ ಇವಾಗ ನಾವು ಡಬಲ್ ಕ್ರೋಶೆ ಅಥವಾ ತ್ರಿಬಲ್ ಕ್ರೋಶೆನ ಶುರು ಮಾಡೋಣ. ಅದನ್ನು ಯಾವ ಥರ ಶುರು ಮಾಡೋದು ಅಂದರೆ, ಈ ನೀಡಲ್ ಇದೆಯಲ್ಲ, ಈ ನೀಡಲ್ ಮೇಲೆ ನಾವು ಏನು ಬೆರಳಲ್ಲಿ ದಾರ ಇಡ್ತಿದ್ದೀವಿ ಆ ದಾರನ 1 2 ನಾನಿಲ್ಲಿ ನಿಮಗೆ ಡಬಲ್ ಕ್ರೋಶನ ಹೇಳ್ಕೊಡ್ತೀನಿ. ಈ ಥರ ದಾರ ತಗೊಂಡು ಡೈರೆಕ್ಟು ನಾವು ಏನು 5 ಚೈನ್ ಹಾಕಿದ್ದೀವಿ ಅದರೊಳಗಡೆಯಿಂದ ಮತ್ತೆ ಒಂದು ಸಿಂಗಲ್ ಕ್ರೋಶೆ ತೆಗೆಯೋಣ. ನೋಡಿ, ಈ ಥರ ಮತ್ತೆ ಒಂದು ಸಿಂಗಲ್ ಕ್ರೋಶೆ ತೆಗೆದು ಅದನ್ನು ನಾನು ಎಷ್ಟು ಲೆಂತಲ್ಲಿ ಈ ಥರ ಎಳಿತಾ ಇದ್ದೀನಿ ಅಷ್ಟೇ ಲೆಂತಲ್ಲಿ ಎಳ್ಕೊಳ್ಳಿ. ಮೊದಲು ಈ ಥರ ನಮಗೆ ಎಷ್ಟು ಬೇಕು ಅಡ್ಜಸ್ಟಬಲ್ ಥರ ಅಷ್ಟು ಎಳ್ಕೊಂಡು ನೋಡಿ, ಈ ಥರ ಒಂದು ಲಾಕ್ ಮಾಡಿ. ಮೊದಲಿಗೆ ಇಲ್ಲಿ ಒಂದು ಲಾಕ್ ಆಯಿತು. ಮತ್ತು ನೋಡಿ, ಈ ಥರ ನೋಡಿ, ಈ ಥರ ಲಾಕ್ ಮಾಡಬೇಕಾಗುತ್ತೆ ನಾವು. ಇದು ಡಬಲ್ ಕ್ರೋಶಾಗೆ ನಾನು ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ಇವಾಗ ನಮಗೆ ಒಂದು ಆರ್ಚಲ್ಲಿ ಒಂದು ಕಂಬ ಆಗಿದೆ. ಇಲ್ಲೇನು ಫುಲ್ ಈ ಥರ ಆರ್ಚ್ ಬರುತ್ತೆ ಅದರಲ್ಲಿ ಒಂದು ಕಂಬ ಆಗಿದೆ. ಇದು 5 ಚೈನ್ ಆಗಿರೋದ್ರಿಂದ ನಾವು 12 ಆರ್ಚ್ಗೆ ನಮಗೆ 12 ಈ ಥರ ಸಿಂಗಲ್ ಕಂಬ ಬೇಕಾಗುತ್ತೆ. ಈ ಥರ 12ನ್ನು ನಾವು ಇವಾಗ ಹಾಕೋಣ. ಇವಾಗ ನಾನು 1 ಹಾಕಿದ್ದೀನಿ, ಲೆಕ್ಕ ಮಾಡ್ಕೊಂಡು ಹಾಕಿ. ನೋಡಿ, 1 2 ಸರಿ ಸೂಜಿ ಮೇಲೆ ದಾರ ತೆಗೆದು ಮತ್ತು ಸೂಜಿ ಕ್ರೋಶದ ಕಡ್ಡಿಯಲ್ಲಿ ಮತ್ತು ದಾರದ ಕೆಳಗಿಂದ ಮತ್ತೆ ದಾರ ತೆಗೆದು ನೋಡಿ, 1 2 3 ಈ ಥರ ನಾವು ಫುಲ್ ಹಾಕಬೇಕಾಗುತ್ತೆ. ನೋಡಿ, ಇವಾಗ ನಾನು ಹಾಕ್ತೀನಿ. ನೋಡಿ, ಇದು ಒಂದು ಸರಿ ಪ್ರಯತ್ನ ಪಡೋ ತನಕ ಆಮೇಲೆ ನೀಟಾಗಿ ಬರುತ್ತೆ. ನೋಡಿ, ನೋಡಿ 1 2 3 ಇದೇ ಥರ. ಇವಾಗ ನಾನು ಎಷ್ಟು ಹಾಕಿದ್ದೀನಿ ಅಂತಂದರೆ ನೋಡಿ, 1 2 3 4 5 ಹಾಕಿದ್ದೀನಿ, 5 ಕಂಬ ಹಾಕಿದ್ದೀನಿ. ಇವಾಗ ನಮಗೆ ಬ್ಯಾಲೆನ್ಸ್ ಇರೋದಿನ್ನು 7 ಕಂಬನ ನಾವು ಹಾಕೋಣ. ನೋಡಿ,
ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ. ನಾವು ಮೊದಲನೇ ಕಂಬ ಏನು ಲೆಂತ್ ಇತ್ತು ಅದೇ ಲೆಂತಲ್ಲಿ ನಾವು ಹಾಕಬೇಕಾಗುತ್ತೆ. ನಾವು ಜಾಸ್ತಿ ಎಳೆದಾಗ ಅದು ನೀಟಾಗಿ ಆರ್ಚು ಬರೋದಿಲ್ಲ, ಫಿನಿಶಿಂಗಾಗಿ ಅದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ಮೊದಲು ನಾವು ಎಷ್ಟು ಎಳಿತೀವಿ ಅನ್ನೋದನ್ನು ನಾವು ನೋಡಿಕೊಂಡು ಅದನ್ನು ನೀಟಾಗಿ ಅಭ್ಯಾಸ ಮಾಡಬೇಕಾಗತ್ತೆ. ನೋಡಿ, ಇದು ತುಂಬ ಈಸಿ. ನೀಟಾಗಿ ಗಮನ ಕೊಟ್ಟು ಕಲ್ತ್ಕೊಂಡ್ರೆ ಬೇಗನೆ ನಾವು ಕಲ್ತ್ಕೋಬೋದು ಇದನ್ನು. ನೋಡಿ ಈ ಥರ ನೀಟಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಎಷ್ಟು ಕಂಬ ಹಾಕಿದ್ದೀನಿ ಅಂದರೆ 1 2 3 4 5 6 7 8 9 10 ಕಂಬ ಹಾಕಿದ್ದೀವಿ. ಇನ್ನು 2 ಕಂಬ ಹಾಕಿ ನಾವು ಲಾಕ್ ಮಾಡಬೇಕಾಗತ್ತೆ. ನೋಡಿ ನಾನಿಲ್ಲಿ 2 ಕಂಬ ಹಾಕಿದ್ದೀನಿ. 2 ಕಂಬ ಹಾಕಿ ಇಲ್ಲಿ ಏನು 3 ಚೈನ್ ಹಾಕಿದ್ದೀವಿ, ಇದು ಸೆಂಟ್ರಿಗೆ ನಾವು ಲಾಕ್ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ, ಇದ್ರ ಸೆಂಟ್ರಿಗೆ ಲಾಕ್ ಮಾಡಬೇಕಾಗುತ್ತೆ. ಇಲ್ಲ ಇದು ಸ್ವಲ್ಪ ಥ್ರೆಡ್ಡು ಜಾಸ್ತಿ ಇದೆ, ಈ ಥರ ಎಳೆದಾಗ ಇಲ್ಲಿ ನಾವೇನು ಕೆಳಗಡೆ ಬೇಸ್ ಹಾಕಿದ್ವಿ ಚೈನು, ಇಲ್ಲಿ ಇನ್ನೂ ಗ್ಯಾಪ್ ಕಾಣಿಸ್ತಾ ಇದ್ದರೆ ಆಯಿತಾ. ಇಲ್ಲ ಕಾಣಿಸ್ತಾ ಇಲ್ಲ ಅಂತಂದರೆ ಬೇಡ. ಈ ಥರ ಗ್ಯಾಪು ಕಾಣಿಸ್ತಾ ಇದ್ದರೆ ಇನ್ನೆರಡು ಚೈನ್ ಹಾಕಿ, ಚೈನಲ್ಲ, ಇನ್ನೆರಡು ಕಂಬ ಹಾಕಿ. ಆವಾಗ ಇನ್ನೂ ಸ್ವಲ್ಪ ಫಿಲ್ಲಾಗಿ ತಿಕ್ಕಾಗಿ ಕಾಣಿಸುತ್ತೆ ಇದು ಆರ್ಚ್. ನೋಡಿ ನಾನಿಲ್ಲಿ 12 ಹಾಕಿದ್ದೀನಿ, ಆದರೂ ಕೂಡ ಅದು ಇನ್ನೂ ಒಂದು 2 ರಿಂದ 3 ಕಂಬನ ಹಿಡಿಯೋಷ್ಟು ಕೆಪಾಸಿಟಿ ಆ ಥ್ರೆಡ್ಗಿದೆ. ಅದಕ್ಕೋಸ್ಕರ ನಾನು ನೋಡಿಕೊಂಡು ಈ ಥರ ನೋಡ್ಕೊಂಡು ಹಾಕೋದ್ರಿಂದ ನೀಟಾಗಿ ಫಿನಿಶಿಂಗಾಗಿ ಫಿಲ್ ಆದಂಗೆ ಕಾಣಿಸುತ್ತೆ, ಲೂಸ್ ಆದಂಗೆ ಕಾಣಿಸೋದಿಲ್ಲ ಥ್ರೆಡ್ಡು. ನೋಡಿ ಈ ಥರ ಮೊದಲು ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ 3 ಹಾಕ್ಕೊಂಡಿದ್ದೀನಿ. ಈ 3 ಯಾಕೆ ಹಾಕ್ತೆ ಅಂದರೆ ನೋಡಿ ಈ ಥರ ನೀಟಾಗಿ ಕಾಣಲಿ, ಫಿಟ್ಟಾಗಿ ಅಂತ ನಾನು ಹಾಕಿದ್ದೀನಿ. ಅಂದರೆ ಇಲ್ಲಿ ಬೇಸ್ ಏನಿರುತ್ತೆ ಆ ಬೇಸಿಗೆ ತಕ್ಕಂಗೆ ನಾವು ಹಾಕೋಬೋದು. ಅಂದರೆ ಲೆಕ್ಕದ ಪ್ರಕಾರ ಹಾಕಿದ್ರೆ ಸ್ವಲ್ಪ ಲೂಸ್ ಬರುತ್ತೆ ಅಂತಂದರೆ 2 ಎಕ್ಸ್ಟ್ರಾ ಹಾಕಿ ಏನೂ ಸಮಸ್ಯೆ ಆಗಲ್ಲ. ಈ ಥರ 12 ಅಂತೇಳಿದ್ದೆ, ಇವಾಗ ನಾನು 15 ಕಂಬ ಹಾಕಿದ್ದೀನಿ. ಈ 15 ಕಂಬ ಹಾಕಿದ್ಮೇಲೆ ನೀಟಾಗಿ ಇಲ್ಲಿ ನಾವು 3 ಚೈನ್ ಏನು ಹಾಕಿದ್ವಿ, ಈ 3 ಚೈನ್ಗೆ ಸೆಂಟ್ರಿಗೆ ಲಾಕ್ ಮಾಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೆಂಟ್ರು ನಿಮಗೆ. ಈ ಸೆಂಟ್ರಿಗೆ ನೀಟಾಗಿ ಒಂದು ಲಾಕ್ ಕೊಡಿ. ನಿಧಾನ ಆದರೂ ಪರವಾಗಿಲ್ಲ ಮಾಡಿ. ನೋಡಿ ಇವಾಗ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಇದು ಆರ್ಚ್ ಅಂತ, ಎಷ್ಟು ನೀಟಾಗಿ ಆರ್ಚ್ ಬಂದಿದೆ ಅಂತ. ಇದೇ ಥರ ನಾವು ಆರ್ಚನ್ನ ಯಾವುದೇ ಡಿಸೈನ್ಗಾದರೂ ಇದೇ ಥರ ಆರ್ಚ್ ಹಾಕೋದು. ಇದು ನಾನು ಡಬಲ್ ಕ್ರೋಶ ಮಾಡಿದ್ದೀನಿ. ತ್ರಿಬಲ್ ಕ್ರೋಶ ಮಾಡಿದ್ರೆ ಇದಕ್ಕಿಂತ ಅಗಲನೂ ಬರುತ್ತೆ ಆರ್ಚು. ಇವಾಗ ನೋಡಿ ನಾವು ಏನು 3 ಚೈನ್ ಇತ್ತು ಬೇಸು, ಅಲ್ಲಿಗೆ ಮಧ್ಯಕ್ಕೆ ಲಾಕ್ ಮಾಡಿದ್ದೀವಿ ಅಲ್ವಾ, ಅಲ್ಲಿಂದನೇ ಮತ್ತೆ ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಯಾವುದಕ್ಕೆ, ಎಲ್ಲಿ ತನಕ ಅಂತಂದರೆ ಇಲ್ಲಿ ನಾವು ಕುಚ್ಚು ಹಾಕೋದಕ್ಕೆ ಮತ್ತೆ 3 ಚೈನ್ ಬಿಟ್ಟಿದ್ದೀವಲ್ಲ, ಇದಕ್ಕೂ ಕೂಡ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ಥರ ಸಿಂಗಲ್ ಕ್ರೋಶ ಮಾಡಬೇಕು. ಇದು 3 ಚೈನು ಫಿಲ್ ಆಗೋ ತನಕ ನಾವು ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ. ನೋಡಿ ನಾನು ಇವಾಗ 3 ಚೈನ್ ಏನಿತ್ತು ಅದು ಫಿಲ್ ಆಗೋ ತನಕ ಕೂಡ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ನೋಡಿ ಈ ಥರ ಇದು ಆರ್ಚ್ ಆಯಿತು. ಇದ್ರ ಮಧ್ಯದಲ್ಲಿ ನಾವು ಇವಾಗ ಈ ಸಿಂಗಲ್ ಕ್ರೋಶಕ್ಕೆ ಕುಚ್ಚು ಕಟ್ಬೋದು. ಇದಕ್ಕೆ ನಾವು ಕುಚ್ಚು ಕಟ್ಬೋದು ಆಯಿತಾ. ಇವಾಗ ಇಲ್ಲಿ ಮತ್ತೆ ಕುಚ್ಚು ಕಟ್ಟಾದ್ಮೇಲೆ ಮತ್ತೆ 3 ಚೈನ್ ಹಾಕಿದ್ದೀವಿ ಅಲ್ವಾ, ಇದಕ್ಕೆ ನಾವು ಅರ್ಧದ ತನಕ ಮಾತ್ರ ಸಿಂಗಲ್ ಕ್ರೋಶ ಹಾಕಬೇಕು. ಇಲ್ಲಿ ಮೊದಲೇ ಹೇಳಿದ್ನಲ್ಲ 2 ಸಿಂಗಲ್ ಕ್ರೋಶ ಮಾಡಬೇಕಂತ, ಅದೇ ಥರ ಕೂಡ ಇಲ್ಲೂ ಕೂಡ ಮತ್ತೆ ಕುಚ್ಚಿಗೆ ಜಾಗ ಆದಮೇಲೆ 2 ಸಿಂಗಲ್ ಕ್ರೋಶ ಮಾಡಿ. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇವಾಗ ನಾವು ಡಬಲ್ ಕ್ರೋಶ ಮಾಡೋಕ್ಕೆ ಶುರು ಮಾಡೋಣ. ಇಲ್ಲಿ ನೋಡಿ 5 ಚೈನ್ ಬಂತು ಇವಾಗ ಮತ್ತೆ ನಮಗೆ. ನೋಡಿ ಸೂಜಿ ಮೇಲೆ 2 ಸರಿ ದಾರ ತೆಗೀರಿ, ಮತ್ತು ದಾರದ ಕೆಳಗಿಂದ ಮತ್ತೆ ದಾರ ತೆಗೆದು ಈ ಥರ ಕ್ರೋಶ ಮಾಡ್ಕೊಂಡು ಹೋಗಿ. ಈ ಲೆಂತ್ ಏನಿದೆ ಈ ಲೆಂತ್ನ ದಯವಿಟ್ಟು ನೀಟಾಗಿ ಒಂದೇ ಸಮ ಬರೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಕಾಣಿಸುತ್ತೆ ಆರ್ಚು. ಅದಕ್ಕೋಸ್ಕರ ಈ ಆರ್ಚ್ ಈ ಲೆಂತ್ ಏನು ಬರುತ್ತೆ ಅದನ್ನು ಒಂದು ಬೇಸಾಗಿ ಎಳೆಯೋದನ್ನು ಮೊದಲು ಕಲಿಬೇಕಾಗುತ್ತೆ ನಾವು. ಇಲ್ಲಿ ನಾನು ನಿಮಗೆ
ಸಿಂಪಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಎರಡನೇ ಒಂದು ಆರ್ಚ್ ಕಂಪ್ಲೀಟ್ ಮಾಡಿ ಮತ್ತು ಕುಚ್ಚು ಕಟ್ಟೋ ಜಾಗಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಇವಾಗ ನಾನು ಎರಡನೇ ಆರ್ಚನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎರಡನೇ ಆರ್ಚಲ್ಲಿ ಇವಾಗ ನಾನು 1 2 3 4 ಕಂಬಗಳನ್ನು ಕೂಡ ಹಾಕಿದ್ದೀನಿ ನೋಡಿ. ನೋಡ್ಬೋದು ನೀವು 2 ಸರಿ ದಾರ ಸುತ್ತಿ ಸೂಜಿ ಮೇಲೆ ಮತ್ತು ದಾರದ ಕೆಳಗಿಂದ ದಾರ ತೆಗೆದು ಈ ಥರ ಲಾಕ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ತುಂಬ ಈಸಿ ಇದೆ. ಇದೇ ಥರ ನಾವು ಫುಲ್ ಸೀರೆಗೆ ಹಾಕೋಣ. ಇದು ಬಿಚ್ಚೋದ್ರೂ ಏನೂ ಸಮಸ್ಯೆ ಇಲ್ಲ, ಅಲ್ಲಿಂದನೇ ನಾವು ಕಂಟಿನ್ಯೂ ಮಾಡ್ಬೋದು ನೋಡಿ. ಆದರೆ ಗಮನ ಕೊಟ್ಟು ಕಲ್ತ್ಕೋಬೇಕಾಗತ್ತೆ. ಆರಾಮಾಗಿ ನಾವು ಕಲ್ತ್ಕೋಬೋದು ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇವಾಗ ಇದು ಕೂಡ ಹಂಗೆ ಆಯಿತು ನೋಡಿ. ಇವಾಗ ಈ ಥರ ಎಳೆದು ನೋಡಿ, ಈ ಕಡೆಗೆ ಎಳೆದು ನೋಡಿದಾಗ ಮತ್ತೆ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಬೇಸಲ್ಲಿ. ಅದಕ್ಕೆ ಮತ್ತೆ 2 3 ಎಷ್ಟು ಅಡ್ಜಸ್ಟಬಲ್ ನೋಡ್ಕೊಂಡು ನಾವು ಹಾಕಬೇಕಾಗುತ್ತೆ, ಎಷ್ಟು ಹಾಕ್ಬೋದು ಅಂತ ನೋಡಿ. ನಾನಿವಾಗ ಒಂದು ಹಾಕಿದ್ದೀನಿ, ಮತ್ತೆ ಇನ್ನೊಂದು ಹಾಕಿ ನೋಡ್ತೀನಿ ಅದಾಗುತ್ತಾ ಅಂತ ನೋಡಿ. ನೋಡಿ ಸಾಕು, ಇಷ್ಟೇ ಸಾಕು. ಇವಾಗ ಇದನ್ನು ನೀಟಾಗಿ ಲಾಕ್ ಮಾಡೋಣ ನಾವು. ನಾನು ಹೇಳಿದ್ನಲ್ಲ 3 ಚೈನ್ ಇರೋದು ಬೇಸ್ ಲೈನ್ಗೆ ಮಧ್ಯಕ್ಕೆ ಈ ಥರ ಲಾಕ್ ಮಾಡಿ. ಲಾಕ್ ಮಾಡಿದಾಗ ನೀಟಾಗಿ ನೋಡಿ 2 ಆರ್ಚು ಕೂಡ ನಮಗೆ ಒಂದೇ ಸಮವಾಗಿ ಒಂದೇ ಥರನಾಗಿ ಕಾಣಿಸ್ತಾ ಇದೆ. ಇದ್ರ ಮಧ್ಯಕ್ಕೆ ನಾವು 67 ದಾರ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು ನೋಡಿ. ಇವಾಗ ಮತ್ತೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚು ಕಟ್ಟೋ ಜಾಗಕ್ಕೆ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ನೋಡಿ ಕುಚ್ಚು ಕಟ್ಟೋ ಜಾಗಕ್ಕೆ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾಯಿತು. ಇವಾಗ ಇಲ್ಲಿ ನಾವು ಆರ್ಚ್ ಶುರು ಮಾಡೋ ಪಕ್ಕದ 3 ಚೈನಿಗೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಈ ಥರ ಆರ್ಚನ್ನ ನಾವು ಶುರು ಮಾಡೋಣ ನೋಡಿ. ಇದರಲ್ಲಿ ಲೆಂತ್ ಭಾಳ ಮುಖ್ಯವಾಗುತ್ತೆ ನೋಡಿ. ಸೇಮ್ ಇದು ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ ಏನಿರುತ್ತೆ ಪಕ್ಕದಲ್ಲಿ ಅದರ ಮಧ್ಯಕ್ಕೆ ಲಾಕ್ ಮಾಡಿ ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಇದನ್ನು ನಾನು ಇವಾಗ ಸೀರೆ ತುಂಬ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ 1 2 3 4 5 ಆರ್ಚ್ ಹಾಕಿದ್ದೀನಿ. ಈ 5 ಆರ್ಚ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಈ ಗ್ಯಾಪ್ಗೆ ನಾವು ಕುಚ್ಚು ಕಟ್ಕೋಬೋದು. ತುಂಬ ತಿಕ್ಕಾಗಿ ನಾವು ಕುಚ್ಚು ಕಟ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಆರ್ಚ್ ಹಾಕೋದು ಯಾವ ಥರ ಮತ್ತು ಬೇಸ್ ಲೈನು ಇಲ್ಲಿ ನೋಡಿ ಈ ಥರ ಈ ಬೇಸ್ ಲೈನ್ ಹಾಕೋದು ಯಾವ ಥರ ಮತ್ತು 6 ಎಳೆ ದಾರ ಮಾಡ್ಕೊಳ್ಳೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಸೀರೆದು ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟೋದು ಹೇಗಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.